ಜೈ ಶ್ರೀರಾಮ್ ಜೈ ಗೋಮಾತಾ. ಯಾರ್ಯಾರು ಆಕಳ ಹಾಲು ಕುಡಿದು ಬೆಳೆದಿರಿ, ಆಕಳಿಗೆ ಗೋಮಾತೆ ಅಂತ ಪೂಜೆ ಮಾಡ್ತೀರಿ, ಈ ವಿಡಿಯೋ ಕೊನೆ ತನಕ ನೋಡ್ರಿ. ರಿಕ್ವೆಸ್ಟ್ ಅನ್ರಿ, ಕೈ ಮುಗಿದು ಕಾಲು ಬಿದ್ದು ಕೇಳ್ತೀನಿ ಅನ್ಕೋರಿ. ದಯಮಾಡಿ ವಿಡಿಯೋ ಕೊನೆ ತನಕ ನೋಡ್ರಿ. ಮತ್ತು ಕಮೆಂಟ್ ಸೆಕ್ಷನ್ನಾಗ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹಿಡಿದು ಕಮಿಷನರ್ ಹಿಡಿದು ಎಲ್ಲರಿಗೂ ಟ್ಯಾಗ್ ಮಾಡ್ರಿ, ನಿಮ್ಮ ಲಿಮಿಟಿಗೆ ಬಿ ಟ್ಯಾಗ್ ಮಾಡ್ರಿ. ಕರ್ನಾಟಕದಾಗ ಗೋ ಹತ್ಯೆ ಕಾನೂನು ಇದ್ದರೆ ಬಿ ನಮ್ಮ ಕಲಬುರಗಿ ಒಳಗೆ 5,000ಕ್ಕಿಂತ ಅಧಿಕ ಗೋಮಾತೆಗಳು ಬಂದು ನಗರ ಸೇರ್ಯಾವ. ಇದಕ್ಕೆ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಅನ್ಬೇಕು, RTOದವ್ರು ಫೇಲ್ಯೂರ್ ಅನ್ಬೇಕು, ಇಂಟೆಲಿಜೆನ್ಸಿ ಫೇಲ್ಯೂರ್ ಅನ್ಬೇಕು, ಏನು ಪಶು ವೈದ್ಯಕೀಯ ಮತ್ತು ಎನಿಮಲ್ ವೆಲ್ಫೇರ್ದವ್ರು ಫೇಲ್ಯೂರ್ ಅನ್ಬೇಕು. ಥಿಂಕ್ ಮಾಡ್ರಿ. ಗೋ ಹತ್ಯೆ ಕಾನೂನು ಇದ್ರ ಬಿ ಇಷ್ಟ ನಡೆದದು. ಮತ್ತು ಕಾರ್ಯಕರ್ತರು ಹೋಗಿ ತಡೆ ಹಿಡ್ಲತ್ತೀರ, ನೈತಿಕ ಪೊಲೀಸ್ಗಿರಿ ಅಂತೀರಿ, ರೌಡಿ ಶೀಟರ್ ಹಾಕ್ತೀರಿ, ಕೇಸ್ಗಳು ಹಾಕ್ತೀರಿ. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಯಾಕೆ ಸಫರ್ ಆಗ್ಬೇಕಾಗ್ತದ? ಕಲಬುರಗಿದಾಗ ನೀವು ಡಿಪಾರ್ಟ್ಮೆಂಟ್ ಮಾಡೋದ ಕೆಲಸ 50% ನಮ್ಮ ಕಾರ್ಯಕರ್ತರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಆ ಏರಿಯಾದಾಗ ಹೋಗಿ ವಿತ್ ಟೈಮ್ GPS ಲೊಕೇಶನ್ ಹಾಕೊಂಡು ಎಲ್ಲೆಲ್ಲಿ ಎಷ್ಟುಗಳು ಆಕಳುಗಳು ಕಟ್ಟ್ಯಾರ, ಏನೇನು ಮಾಡ್ಯಾರ ಅಂತ ತಂದು ಡಿಪಾರ್ಟ್ಮೆಂಟಿಗೆ ಕೊಟ್ಟರು ಬಿ ಇಲ್ಲಿ ತಕ ನೋ ಆ್ಯಕ್ಷನ್. ನಮ್ಮ ತಾಯಿಗೆ ನಾವು ಹೆಂಗೆ ರಕ್ಷಣೆ ಮಾಡ್ಬೇಕಂತ ನಮ್ಗೆ ಗೊತ್ತದ. ಬಟ್ ಇದು ಡಿಪಾರ್ಟ್ಮೆಂಟ್ ಕೆಲಸ ಅದ. ಇದಕ್ಕೆ ನೇರ ಕಾರಣ ಡಿಪಾರ್ಟ್ಮೆಂಟ್ ಆಗ್ತದೆ. ಯಾವ್ಯಾವ ಲಿಮಿಟ್ ಇದ್ದವ್ರಿಗೆ ಲಿಮಿಟ್ನಾಗ ಫೋನ್ ಹಚ್ಚಿದಾರ, ನಮ್ಮ ಲಿಮಿಟಿಗೆ ಬರಲ್ಲ, ನಿಮ್ಮ ಲಿಮಿಟಿಗೆ ಬರಲ್ಲ ಅಂತೀರಿ. ಚೆಕ್ ಪೋಸ್ಟ್ ಹಾಕ್ಯಾರ ಅಂತೀರಿ. ಚೆಕ್ ಪೋಸ್ಟ್ ಹಾಕ್ಯಾರ 5,000ಕ್ಕಿಂತ ಅಧಿಕ ಗೋಗಳು ಕಲಬುರಗಿ ನಗರದಾಗ ಹೆಂಗೆ ಪ್ರವೇಶ ಮಾಡಿದೆವು? ಇದು ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಅದ. ಒಂದು ಸೊಮೆಟೊ ಕೇಸ್ಗಳು ಮಾಡ್ಕೊಂಡಿರಿ, ಕಾರ್ಯಕರ್ತರು ಹಿಡಿದಿರ, ಕಾರ್ಯಕರ್ತರ ಮ್ಯಾಗ ನೈತಿಕ ಪೊಲೀಸ್ಗಿರಿ ಅಂತೀರಿ. ಮತ್ತು ಇದಕ್ಕೆ GPS ಲೊಕೇಶನ್ ಎಲ್ಲ ಹಾಕಿ ತಂದು ಎಲ್ಲೆಲ್ಲಿ ಎಷ್ಟಾವಂತ ನಮ್ಮ ಕಾರ್ಯಕರ್ತರು ಕೊಟ್ಟರು, ಏನೂ ಮಾಡಿಲ್ಲ. ಮತ್ತು ನಾವು ಏನಾರ ಮಾಡಿದ್ರೆ ಶಾಂತಿ ಕದ್ದೊಡಿಯುಕೆ ಅಂತೀರಿ. ಇಲ್ಲಿ ನಾವು ಯಾವ ಧರ್ಮಕ್ಕೆ ಕೀಳಾಗಿ ನೋಡ್ಲತ್ತಿಲ್ಲ. ನಮ್ಮ ಸನಾತನ ಧರ್ಮದ ಪೂಜನೀಯ ಗೋಮಾತೆಯ ಅಸ್ತಿತ್ವಕ್ಕಾಗಿ ನಾವು ಬಡದಾಡ್ಲತ್ತೀವಿ. ಇಲ್ಲಿ ನಾವು ಯಾವ ಧರ್ಮಕ್ಕೆ ಕೀಳಾಗಿ ನೋಡ್ಲತ್ತಿಲ್ಲ. ಮತ್ತು ಏನಾರ ಮಾಡ್ರ ಧರ್ಮದ ಜಗಳ ಹಚ್ಚಲತ್ತೀರಿ ಅಂತ ಕೇಸ್ ಮಾಡ್ತೀರಿ, ಕಾಲ್ಗಳು ಹಚ್ತೀರಿ. ಮತ್ತು ಚೆಕ್ ಪೋಸ್ಟ್ನಾಗ ಹಾಕಿರಂತಾರಲ್ಲ ಡಿಪಾರ್ಟ್ಮೆಂಟ್ ಎಲ್ಲಿ ಒಂದರ ಕಲಬುರಗಿದಾಗ ಹಿಡಿದು ಒಂದು 2-3 ಸೊಮೆಟೊ ಕೇಸ್ ಆಗ್ಯಾವ. 5,000ಕ್ಕಿಂತ ಅಧಿಕ ಗೋಗಳು ಕಲಬುರಗಿ ನಗರದಾಗ ಬಂದಂದ್ರೆ ಒಂದರ ಕೇಸ್ ಇಲ್ಲ. ಮತ್ತು ಇದಕ್ಕೆ ನೇರ ಹೊಣೆ ಡಿಪಾರ್ಟ್ಮೆಂಟ್ ಆಗ್ತದೆ. ಮತ್ತೇನಂತಾರ, ಡಿಪಾರ್ಟ್ಮೆಂಟ್ದವ್ರಿಗೆ ಫೋನ್ ಹಚ್ಚಾರ, ಇವು ಸಾಕ್ಲಿಕ್ಕೆ ತಂದಿವೋ ಅಂತಾರೆ. ಸಾಕ್ಲಿಕ್ಕೆ ತಂದಿವಲ್ಲ, ಕಲಬುರಗಿದಾಗ ಎಷ್ಟುಗಳು ಆಕಳುಗಳು ಬಂದಾರಲ್ಲ ಅವಕ್ಕೆ ಮಾರ್ಕೌಟ್ ಮಾಡ್ರಿ. ಸಾಕ್ಬೇಕಲ್ಲ, ಬಕ್ರೀದ್ ಆದ್ಮೇಲೆ ಅದೇ ಜಾಗದಾಗ ಇರ್ಲಾಕ. ಸಾಕ್ಬೇಕಂದ್ರೆ ಅದೇ ಜಾಗದಾಗ ಇರ್ಬೇಕಲ್ಲ. ಅದಕ್ಕೆ ಇನ್ನ ಬಿ ಟೈಮ್ ಅದ. ನಮ್ಮ ತಾಯಿ ರಕ್ಷಣೆ ನಾವು ಹೆಂಗೆ ಮಾಡ್ಕೋಬೇಕಂತ ಗೊತ್ತದ. ಮತ್ತು ಕಾರ್ಯಕರ್ತರು ಏನಾರ ಮಾಡ್ರೆ ಗೊಂಡಾ ಕೇಸ್ ಹಾಕ್ತೀರಿ, ರೌಡಿಸಮ್ ಅಂತೀರಿ, ಹಲ್ಲೆ ಮಾಡ್ತೀರಿ ಕಾರ್ಯಕರ್ತರ ಮ್ಯಾಗೆ. ಅದಕ್ಕೆ ಡಿಪಾರ್ಟ್ಮೆಂಟ್ GPS ಲೊಕೇಶನ್ ನಮ್ಮ ಕಾರ್ಯಕರ್ತರು ಏರಿಯಾದಾಗ ಹೋಗಿ ಹಾಕೊಂಡು ಬಂದಾರ. ಅದು ಎಲ್ಲೆಲ್ಲದ ಏನೇನದ ಎಲ್ಲ GPS ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದದ. ಮತ್ತು ಎಷ್ಟೋ ಆಕಳುಗಳು ನಡೆಸ್ಕೊತ ಕರ್ಕೊಂಡು ಹೋಗ್ಲತ್ತಾರ, 10-15 ಎಷ್ಟೋ ಆಕಳುಗಳು ಮಿಸ್ಸಿಂಗ್ ಅವ, ಕಳು ಮಾಡ್ಲತ್ತಾರ. ಅದ್ರ ಬಗ್ಗೆ ಆಕ್ಷನ್ ತಗೊಲಾಗಿರಿ. ಯಾಕೆ? ಕಾನೂನು ಅದಲ್ಲ, ಗೋ ಹತ್ಯೆ ಕಾನೂನ್ದಾಗ ಅದ. ಏನದ, ನಾ ಕಾನೂನ್ದಾಗ ಇದ್ದಿದೆ ಮಾತಾಡ್ತೀವಿ. ಕಾನೂನು ಬಿಟ್ಟು ನಮ್ಮ ಕಾರ್ಯಕರ್ತರು ನಾವಾಗ್ಲಿ ಯಾರ್ಯಾಗಲಿ ಕಾನೂನು ಮೀರಿ ನಾವೇನು ಮಾಡಲ್ಲ. ಡಿಪಾರ್ಟ್ಮೆಂಟಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಮೇಲೆ ನಮ್ಗೆ ಭರೋಸೆ ಅದ. ಏನದ ಫುಲ್ ಏನು ಇಲ್ಲೀಗಲ್ ಆಗಿ ಬಂದವ. ಮತ್ತು ಎಷ್ಟೋ ಇಲ್ಲೀಗಲ್ ಕಸಾಯಿಖಾನೆಗಳು ಕಲಬುರಗಿದಾಗ ಅವ. ಅದ್ರ ವಿರುದ್ಧ ಯಾಕೆ ಆಕ್ಷನ್ ತಗೊಲಾಗಿರಿ? ಅದೇ ನಮ್ಮ ಹಿಂದೂ ಕಾರ್ಯಕರ್ತರು ಏನಾರ ಮಾಡಿದ್ರೆ ಪಟಕ್ನೆ ಒಂದು ಕೇಸ್ ಮಾಡ್ಕೋತೀರಿ, ಪಟಕ್ನೆ ಜೈಲಿಗೆ ಕಳಿಸ್ಬಿಡ್ತೀರಿ. ಯಾಕೆ ಅವ್ರ ವಿರುದ್ಧ ಆಗಲಾಗ್ಯಾವ? ಎಷ್ಟು ಇಲ್ಲೀಗಲ್ ಆಗವ ಅದ್ರ ಬಿ ತೋರಿ. ಮತ್ತು ಸ್ವಲ್ಪ ಮಂದಿ ಅಂತಾರ ಜ್ಞಾನಗೋಸ್ಕರ ಭಾರತದಿಂದ ಹೈಯೆಸ್ಟ್ ಬೀಫ್ ಸಪ್ಲೈ ಆಗ್ತದಂತಾರ. ಬೀಫ್ ಆಗಲ್ಲ, ಬಫೆಲ್ಲೋ ಆಗ್ತದೆ. ಸರ್ಚ್ ಮಾಡ್ರಿ. ಡಿಪಾರ್ಟ್ಮೆಂಟ್ ಎಷ್ಟದ ಇದು ಆಕ್ಷನ್ ತಗೋಬೇಕು. ಡಿಪಾರ್ಟ್ಮೆಂಟೇ ನೇರ ಹೊರಣೆ ಅದ. ಇದಕ್ಕೆ ಇಂಟೆಲಿಜೆನ್ಸಿ ಕಂಪ್ಲೀಟ್ ಫೇಲ್ಯೂರ್ ಅದ. ಯಾವ್ದೇ DYSP ಯಾವ್ದೇ ಲಿಮಿಟಿಗೆ ಬರ್ತದ, ಆ ಲಿಮಿಟ್ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು. ಪೊಲೀಸರಿಗೆ ಹಚ್ಚಿದ್ರ ಏನೂ ಆಕ್ಷನ್ ತಗೊಲಾಗ್ಯಾರ. ಇಲ್ಲಾಂದ್ರೆ ನಮ್ಮ ತಾಯಿಯ ರಕ್ಷಣೆ ನಾವು ಹೆಂಗ್ ಮಾಡ್ಕೋಬೇಕು ನಮಗೆ ಗೊತ್ತದ. ಜೈ ಶ್ರೀರಾಮ್ ಜೈ ಗೋಮಾತಾ.